ಸೊ ನಾನಿವತ್ತು ವಾಣಿ ವಿಲಾಸ ಸಾಗರಕ್ಕೆ ಬಂದಿದ್ದೀನಿ. ನೋಡಿ ಅವನು ಎಷ್ಟು ಖುಷಿಯಾಗಿ ಜಂಪ್ ಮಾಡ್ತಿದ್ದಾನೆ. ಏನು ಕೇಳಿ, ನಮ್ಮ ಮಾರಿಕಣ್ಮೆ 3ನೇ ಸತಿ ಕೋಡಿ ಬಿದ್ದಿದೆ. ಆ ಖುಷಿಗೆ ಎಲ್ಲರೂ ಇಲ್ಲಿ ಡೈ ಹೊಡಿತಿದ್ದಾರೆ. ಸೊ ಇಲ್ಲಿ ನೋಡಿ ಕೋಡಿ ಬಿದ್ದಿರೋ ಜಾಗ ಇದು. ಇಲ್ಲಿ ಹೊಸದುರ್ಗ ರೋಡ್ನಲ್ಲಿದೆ. ಈಗ ರೋಡ್ ದಾಟಿ ಮುಂದೆ ಆರಾಮಾಗಿ ತುಂಬ ಚೆನ್ನಾಗಿ ನೀರು ಹೋಗ್ತಿದೆ. ಕೋಡಿ ಬಿದ್ದಿದೆ. ಇದು 1933ರಲ್ಲಿ ಕೋಡಿ ಬಿದ್ದಿತ್ತು. ಅದಾದ ತಕ್ಷಣ 2022ನಲ್ಲಿ 2 ಸತಿ ಕೋಡಿ ಬಿತ್ತು. 3ನೇ ಸತಿ ಬಂದುಬಿಟ್ಟು 2025ರಲ್ಲಿ ಜನವರಿ 18ಕ್ಕೆ ಕೋಡಿ ಬಿದ್ದಿದೆ. ಸೊ ಅದು ಈಗ ಟೋಟಲ್ 3 ಸತಿ ಬಿದ್ದಿದೆ. ಈ ಸತಿ ಬಂದು ಮಳೆಯಿಂದ ಏನು ಕೋಡಿ ಬಿದ್ದಿಲ್ಲ. ಇದು ಭದ್ರಾ ಮೇಲ್ದಂಡೆ ನೀರು ಬಿಟ್ಟಿರೋದಕ್ಕೆ ಕೋಡಿ ಬಿದ್ದಿರೋದು. ನೀವೀಗ ಬರೋಕ್ಕೆ ಬಸ್ ಬೇಕಾ, ಪ್ರೈವೇಟ್ ಬಸ್ ಬೇಕಾ, ಪ್ರೈವೇಟ್ ಬಸ್ ಇರುತ್ತೆ. ಗೌರ್ಮೆಂಟ್ ಬಸ್ ಬೇಕಾ, ಗೌರ್ಮೆಂಟ್ ಬಸ್ ಕೋಡಿ ಹತ್ರನೇ ಬಂದು ನಿಲ್ಸುತ್ತಾರೆ. ಫ್ರೀಯಾಗಿ ಬರ್ಬೋದು ಗೌರ್ಮೆಂಟ್ ಬಸ್ಸಲ್ಲಿ ಲೇಡೀಸ್. ಇಲ್ಲ ಬೈಕಲ್ಲಿ ಬರ್ತೀರಾ, ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಬಂದು ಬೈಕಲ್ಲಿ ಎಕ್ಸ್ಪೆರಿಮೆಂಟು ಮಾಡ್ಬೋದು. ರೋಡ್ ಓಪನ್ ಇದೆ, ಜಾಸ್ತಿ ಏನು ಡೆಪ್ತಾಗಿ ಹೋಗ್ತಿಲ್ಲ ರೋಡಲ್ಲಿ. ಏನೊಂದು ಫೀಟ್ ಮ್ಯಾಕ್ಸಿಮಮ್ ಹೋಗ್ತಿದೆ. ಕಾರು ಪಾಸ್ ಆಗುತ್ತೆ, ಬಸ್ಸು ಪಾಸ್ ಆಗುತ್ತೆ, ಎಲ್ಲ ಅಡ್ಡಾಡ್ತಿದ್ದಾರೆ ಆರಾಮಾಗೆ. ಬಟ್ ತುಂಬ ಚೆನ್ನಾಗಿದೆ ಬಂದು ನೋಡೋಕ್ಕೆ. ಯಾಕಂದರೆ ಯಾವಾಗಲೂ ಸಿಗೋಲ್ಲ. 2017ರಲ್ಲಿ ನಮ್ಮ ಮಾರಿಕಣ್ಮೆ ಡ್ಯಾಮು ಕಂಪ್ಲೀಟ್ಲಿ ಡೆಡ್ ಸ್ಟೋರೇಜಿಗೆ ಬಂದಿತ್ತು. ಈಗ 2025ಕ್ಕೆ ಸತತ ಈಗ 4-5 ವರ್ಷದಿಂದ ಆರಾಮಾಗಿ ತುಂಬ ಚೆನ್ನಾಗಿದೆ ನೀರು. ಹಾಗೇ ಇರಲಿ. ಈ ನೀರಿಂದ ಎಷ್ಟೋ ಜನ ರೈತರಿಗೆ ತುಂಬ ಉಪಯೋಗ ಆಗ್ತಿದೆ. ಹಾಗೆ ನಮಗೆ ಅಕ್ಕಪಕ್ಕ ಊರುಗಳಿಗೆ